ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಅತ್ಯಂತ ಮಹತ್ವಾಕಾಂಕ್ಷೆಯ ಯುದ್ಧ ನೌಕೆ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಾಜೆಕ್ಟ್ 18 ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ಸ್ ಕುರಿತು ಇದೀಗ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಹಲವು ತಿಂಗಳುಗಳಿಂದ ಶೀಘ್ರದಲ್ಲೇ ಅನುಮೋದನೆ ಸಿಗಲಿದೆ ಎಂಬ ವರದಿಗಳು ಹರಿದಾಡುತ್ತಿದ್ದವು. ಆದರೆ ಇದೀಗ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಂದರೆ GRSE ಸಂಸ್ಥೆ ತನ್ನ ಇತ್ತೀಚಿನ ತ್ರೈಮಾಸಿಕ ಹಣಕಾಸು ಚರ್ಚೆಯಲ್ಲಿ ನೀಡಿರುವ ಮಾಹಿತಿಗಳ ಪ್ರಕಾರ ಪ್ರಾಜೆಕ್ಟ್ 18 ಇನ್ನು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಸ್ಟೇಜ್ ನಲ್ಲೇ ಇದೆ. ಅಂದರೆ ಈ ಯೋಜನೆ ಇನ್ನು ಅಂತಿಮ ಅನುಮೋದನೆಯ ಹಂತಕ್ಕೆ ಬಂದಿಲ್ಲ. ಮುಖ್ಯವಾಗಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂದರೆ DAC ಇದುವರೆಗೆ ಈ ಯೋಜನೆಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಥವಾ AON ನೀಡಿಲ್ಲ ಎಂದು GRSE ಸ್ಪಷ್ಟಪಡಿಸಿದೆ. ಇದು ಪ್ರಾಜೆಕ್ಟ್ 18 ಯೋಜನೆಯ ನಿಜವಾದ ಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಪ್ರಮುಖವಾದ ಮಾಹಿತಿ. ಪ್ರಾಜೆಕ್ಟ್ 18 ಈಗ ಯಾವ ಹಂತದಲ್ಲಿದೆ? ಮೊದಲು ಭಾರತದ ರಕ್ಷಣಾ ಖರೀದಿ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೌಕಾಪಡೆಗೆ ಹೊಸ ಯುದ್ಧ ನೌಕೆ ಅಥವಾ ರಕ್ಷಣಾ ವ್ಯವಸ್ಥೆ ಬೇಕಾದಾಗ ಅದನ್ನು ತಕ್ಷಣವೇ ನಿರ್ಮಾಣಕ್ಕೆ ಕಳುಹಿಸಲಾಗುವುದಿಲ್ಲ. ಮೊದಲ ಅದರ ಅಗತ್ಯತೆ, ಸಾಮರ್ಥ್ಯ, ವಿನ್ಯಾಸ ಮತ್ತು ತಾಂತ್ರಿಕ ಅವಶ್ಯಕತೆಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಆರಂಭಿಕ ಹಂತವನ್ನು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಎಂದು ಕರೆಯಬಹುದು. ಅದಾದ ನಂತರ ಯೋಜನೆ ಅಧಿಕೃತ ಅನುಮೋದನೆ ಪ್ರಕ್ರಿಯೆಯತ್ತ ಸಾಗುತ್ತದೆ. ಇದರಲ್ಲಿನ ಪ್ರಮುಖ ಹಂತವೇ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಂದರೆ AON ಎಂದರೆ ಈ ನಿರ್ದಿಷ್ಟ ರಕ್ಷಣಾ ವ್ಯವಸ್ಥೆ ಅಥವಾ ಯುದ್ಧ ನೌಕೆ ಭಾರತೀಯ ಸಶಸ್ತ್ರ ಪಡೆಗಳಿಗೆ ನಿಜವಾಗಿಯೂ ಅಗತ್ಯವಿದೆ ಎಂಬುದಕ್ಕೆ ಸರ್ಕಾರದ ಅಧಿಕೃತ ಒಪ್ಪಿಗೆ. ಇದನ್ನು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನುಮೋದಿಸುತ್ತದೆ. AON ಸಿಕ್ಕ ನಂತರವೇ ಯೋಜನೆ ಮುಂದಿನ ಹಂತಗಳಿಗೆ ಸಾಗಲು ಸಾಧ್ಯವಾಗುತ್ತದೆ. ಅದರ ನಂತರ ಸಾಮಾನ್ಯವಾಗಿ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂದರೆ RFP ಪ್ರಕ್ರಿಯೆ ಆರಂಭವಾಗುತ್ತದೆ. ಇಲ್ಲಿ ಸರ್ಕಾರ ಅಥವಾ ನೌಕಾಪಡೆಯ ಅರ್ಹ ಕಂಪನಿಗಳು ಮತ್ತು ಹಡಗು ನಿರ್ಮಾಣ ಸಂಸ್ಥೆಗಳಿಗೆ ತಮ್ಮ ಅಂತಿಮ ಅವಶ್ಯಕತೆಗಳನ್ನು ನೀಡುತ್ತವೆ. ನಂತರ ಕಂಪನಿಗಳಿಂದ ಪ್ರಸ್ತಾವನೆಗಳು ಬರುತ್ತವೆ. ಅದರ ನಂತರದ ಆಧಾರದ ಮೇಲೆ ತಾಂತ್ರಿಕ ಮತ್ತು ವಾಣಿಜ್ಯ ಪರಿಶೀಲನೆ, ಮಾತುಕತೆ ಮತ್ತು ಅಂತಿಮ ಒಪ್ಪಂದದ ಹಂತಗಳು ಬರುತ್ತವೆ. ಹೀಗಾಗಿ ಪ್ರಾಜೆಕ್ಟ್ 18 ಇನ್ನು AON ಹಂತಕ್ಕೆ ಬಂದಿಲ್ಲ ಎನ್ನುವುದರಿಂದ ಈ ಯೋಜನೆ ಇನ್ನು ಅಧಿಕೃತ ಖರೀದಿ ಅಥವಾ ನಿರ್ಮಾಣದ ಹಂತವನ್ನು ತಲುಪಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾದರೆ ಈಗ ಏನು ನಡೆಯುತ್ತಿದೆ? ಪ್ರಾಜೆಕ್ಟ್ 18 ನ ಮೂಲ ವಿನ್ಯಾಸ ಮತ್ತು ತಾಂತ್ರಿಕ ಸಾಮರ್ಥ್ಯಗಳ ಕುರಿತು ಕೆಲಸ ಮುಂದುವರಿಯುತ್ತಿದೆ. ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಈ ಮುಂದಿನ ಪೀಳಿಗೆಯ ಡೆಸ್ಟ್ರಾಯರ್ ನ ಪ್ರಮುಖ ವಿನ್ಯಾಸದ ಅಂಶಗಳನ್ನು ಅಂತಿಮಗೊಳಿಸುವ ಕೆಲಸದಲ್ಲಿದೆ ಎಂದು ವರದಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ಅದರ ಪ್ರೊಪಲ್ಷನ್ ಸಿಸ್ಟಮ್, ಶಸ್ತ್ರಾಸ್ತ್ರ ವ್ಯವಸ್ಥೆ, ರೆಡಾರ್ ಮತ್ತು ಇತರ ಕಂಬ್ಯಾಟ್ ಸಿಸ್ಟಮ್ ಸೇರಿದಂತೆ ಹಲವು ಪ್ರಮುಖ ಅಂಶಗಳು ಸೇರಿವೆ. ಅಂದರೆ ಹಡಗಿನ ಗಾತ್ರ ಎಷ್ಟಿರಬೇಕು, ಎಷ್ಟು ವೇಗ ಹೊಂದಿರಬೇಕು, ಯಾವ ರೀತಿಯ ಪ್ರೊಪಲ್ಷನ್ ಸಿಸ್ಟಮ್ ಬಳಸಬೇಕು, ಎಷ್ಟು ವರ್ಟಿಕಲ್ ಲಾಂಚ್ ಸಿಸ್ಟಮ್ ಸೆಲ್ಸ್ ಗಳು ಇರಬೇಕು, ಯಾವ ರೀತಿಯ ಏರ್ ಡಿಫೆನ್ಸ್ ಮಿಸೈಲ್ಸ್ ಬಳಸಬೇಕು, ದೂರದ ಗುರಿಗಳ ಮೇಲೆ ದಾಳಿ ಮಾಡುವ ಯಾವ ರೀತಿಯ ಮಿಸೈಲ್ಸ್ ಗಳು ಇರಬೇಕು. ಈ ಎಲ್ಲಾ ಪ್ರಮುಖ ಅಂಶಗಳನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ಅತ್ಯಂತ ಮಹತ್ವದ್ದಾಗಿದೆ. ಹೀಗಾಗಿ ಪ್ರಾಜೆಕ್ಟ್ 18 ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರುತ್ತಿದ್ದ ತಕ್ಷಣದ ಅನುಮೋದನೆಯ ನಿರೀಕ್ಷೆಗಿಂತ ವಾಸ್ತವಿಕ ಪ್ರಗತಿ ಸ್ವಲ್ಪ ನಿಧಾನವಾಗಿದೆ ಎಂದು GRSE ಸಂಸ್ಥೆಯ ಹೇಳಿಕೆಯಿಂದ ತಿಳಿದು ಬರುತ್ತದೆ. GRSE ಮತ್ತು MDL ಏಕೆ ಪ್ರಮುಖ? ಪ್ರಾಜೆಕ್ಟ್ 18 ನಿರ್ಮಾಣಕ್ಕೆ ಬಂದಾಗ ಭಾರತದ ಎರಡು ಪ್ರಮುಖ ಶಿಪ್ ಯಾರ್ಡ್ಸ್ ಬಹಳ ಮುಖ್ಯವಾಗಲಿವೆ. ಅವುಗಳೆಂದರೆ GRSE ಸಂಸ್ಥೆ ಮತ್ತು ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಸಂಸ್ಥೆ ಅಂದರೆ MDL. ಇವೆರಡು ಭಾರತೀಯ ನೌಕಾಪಡೆಗಾಗಿ ದೊಡ್ಡ ಯುದ್ಧ ನೌಕೆಗಳನ್ನು ನಿರ್ಮಿಸುವಲ್ಲಿ ದೀರ್ಘಕಾಲದ ಅನುಭವ ಹೊಂದಿವೆ. MDL ಈಗಾಗಲೇ ಕೋಲ್ಕತ್ತಾ ಕ್ಲಾಸ್ ಮತ್ತು ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳು ಸೇರಿದಂತೆ ಹಲವು ಪ್ರಮುಖ ಯುದ್ಧ ನೌಕೆಗಳನ್ನು ನಿರ್ಮಿಸಿದೆ. ಆದ್ದರಿಂದ ಪ್ರಾಜೆಕ್ಟ್ 18 ನಿರ್ಮಾಣಕ್ಕೆ ಅನುಮೋದನೆ ದೊರೆತ ನಂತರ ಈ ಎರಡು ಶಿಪ್ ಯಾರ್ಡ್ ಸಂಸ್ಥೆಗಳು ಪ್ರಮುಖ ಸ್ಪರ್ಧಿಗಳಾಗುವ ಸಾಧ್ಯತೆ ಇದೆ. ಯೋಜನೆಯ ಮುಂದಿನ ಹಂತಗಳಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾದರಿಯ ಮೂಲಕ ಭಾರತೀಯ ಶಿಪ್ ಯಾರ್ಡ್ ಮತ್ತು ವಿದೇಶಿ ತಂತ್ರಜ್ಞಾನದ ಸಂಸ್ಥೆಗಳ ನಡುವೆ ಸಹಭಾಗಿತ್ವದ ಸಾಧ್ಯತೆಯೂ ಇದೆ. ಇಂತಹ ಸಹಭಾಗಿತ್ವದ ಮೂಲಕ ಪ್ರೊಪಲ್ಷನ್ ಮತ್ತು ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೇರಿದಂತೆ ಕೆಲವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪಡೆಯುವ ಅವಕಾಶ
ಅವಕಾಶ ಸಿಗಬಹುದು. ಆದರೆ ಅಂತಿಮವಾಗಿ ಯಾವ ಸಂಸ್ಥೆಗಳು ನಿರ್ಮಾಣದಲ್ಲಿ ಭಾಗವಹಿಸುತ್ತವೆ ಎಂಬುದು ಟೆಂಡರ್ ಮತ್ತು ಸರ್ಕಾರದ ಅಂತಿಮ ನಿರ್ಧಾರದ ನಂತರವೇ ಸ್ಪಷ್ಟವಾಗಲಿದೆ. ಪ್ರಾಜೆಕ್ಟ್ 18 ಎಷ್ಟು ದೊಡ್ಡ ಯೋಜನೆ ಸ್ನೇಹಿತರೆ, ಇಲ್ಲಿ ಪ್ರಾಜೆಕ್ಟ್ 18 ನ ಅತ್ಯಂತ ಕುತೂಹಲಕಾರಿ ಅಂಶ ಬರುತ್ತದೆ. ಪ್ರಾಜೆಕ್ಟ್ 18 ಅನ್ನು ಭಾರತೀಯ ನೌಕಾಪಡೆಯ ಇದುವರೆಗಿನ ಅತ್ಯಂತ ದೊಡ್ಡ ಮತ್ತು ಅತ್ಯಾಧುನಿಕ ಡೆಸ್ಟ್ರಾಯರ್ ಕಾರ್ಯಕ್ರಮಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಹಡಗುಗಳ ಡಿಸ್ಪ್ಲೇಸ್ಮೆಂಟ್ ಸುಮಾರು 13,000 ಟನ್ಗಳಿಗಿಂತ ಹೆಚ್ಚು ಇರಬಹುದು ಎಂಬ ನಿರೀಕ್ಷೆ ಇದೆ. ಇದು ಸಾಮಾನ್ಯ ಡೆಸ್ಟ್ರಾಯರ್ ಗಳಿಗಿಂತ ಬಹಳ ದೊಡ್ಡ ಗಾತ್ರ. ಅಷ್ಟೇ ಅಲ್ಲ, ಈ ಗಾತ್ರವು ಕೆಲವು ದೇಶಗಳ ಕ್ರೂಸ್ ಕ್ಲಾಸ್ ಯುದ್ಧ ನೌಕೆಗಳ ಗಾತ್ರಕ್ಕೆ ಸಮೀಪಿಸುತ್ತದೆ. ಅಂದರೆ ಪ್ರಾಜೆಕ್ಟ್ 18 ಕೇವಲ ಒಂದು ಡೆಸ್ಟ್ರಾಯರ್ ಅಲ್ಲ, ಇದು ಭಾರತೀಯ ನೌಕಾಪಡೆಯ ಭವಿಷ್ಯದ ಅತ್ಯಂತ ಶಕ್ತಿಶಾಲಿ ಸರ್ಫೇಸ್ ಕಂಬ್ಯಾಟೆಂಟ್ಸ್ ಗಳಲ್ಲಿ ಒಂದಾಗುವ ಗುರಿಯನ್ನು ಹೊಂದಿದೆ. ಪ್ರಾಜೆಕ್ಟ್ 18 ನಲ್ಲಿ ಯಾವ ಸಾಮರ್ಥ್ಯಗಳು ಇರಬಹುದು? ಪ್ರಾಜೆಕ್ಟ್ 18 ಅನ್ನು ಪ್ರಸ್ತುತ ಸೇವೆಯಲ್ಲಿರುವ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಗಳಿಗೆ ಮುಂದಿನ ಪೀಳಿಗೆಯ ಸಕ್ಸೆಸರ್ ಆಗಿ ರೂಪಿಸುವ ಉದ್ದೇಶವಿದೆ. ಈ ಹೊಸ ಡೆಸ್ಟ್ರಾಯರ್ಸ್ ಗಳಲ್ಲಿ ಹೆಚ್ಚಿನ ಆಟೋಮೇಷನ್ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ವ್ಯವಸ್ಥೆಯಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸುವ ಯೋಜನೆಯೂ ಇದೆ. ಇತರ ಪ್ರಮುಖ ಸಾಮರ್ಥ್ಯಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ವರ್ಟಿಕಲ್ ಲಾಂಚ್ ಸಿಸ್ಟಮ್ ಆಗಿರಬಹುದು. ಇದರಿಂದ ಒಂದೇ ಹಡಗಿನಿಂದ ವಿವಿಧ ರೀತಿಯ ಮಿಸೈಲ್ ಗಳನ್ನು ಉಡಾಯಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ದೂರದ ಗುರಿಗಳನ್ನು ಎದುರಿಸುವ ಏರ್ ಡಿಫೆನ್ಸ್ ಮಿಸೈಲ್, ಹಾಗೆಯೇ ದೀರ್ಘ ದೂರದ ಸ್ಟ್ರೈಕ್ ಮಿಷನ್ಸ್ ಗಳಿಗಾಗಿ ಬಳಸಬಹುದಾದ ಮಿಸೈಲ್ ಗಳನ್ನು ಒಂದೇ ಯುದ್ಧ ನೌಕೆಯಲ್ಲಿ ನಿಯೋಜಿಸುವ ಸಾಧ್ಯತೆ ಇದೆ. ಇದರಿಂದ ಪ್ರಾಜೆಕ್ಟ್ 18 ಭವಿಷ್ಯದಲ್ಲಿ ಭಾರತೀಯ ನೌಕಾಪಡೆಯ ವಾಯು ರಕ್ಷಣಾ ಸಾಮರ್ಥ್ಯ ಮತ್ತು ದೂರದ ದಾಳಿ ಸಾಮರ್ಥ್ಯ ಎರಡನ್ನೂ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಎಷ್ಟು ಪ್ರಾಜೆಕ್ಟ್ 18 ಡೆಸ್ಟ್ರಾಯರ್ಸ್ ಗಳು ನಿರ್ಮಾಣವಾಗಬಹುದು? ಸ್ನೇಹಿತರೆ, ಪ್ರಸ್ತುತ ನಿರೀಕ್ಷೆಗಳ ಪ್ರಕಾರ ಮುಂದಿನ ಹಂತದಲ್ಲಿ ಒಟ್ಟು ಸುಮಾರು 10 ರಿಂದ 12 ಪ್ರಾಜೆಕ್ಟ್ 18 ಡೆಸ್ಟ್ರಾಯರ್ಸ್ ಗಳನ್ನು ನಿರ್ಮಿಸುವ ಸಾಧ್ಯತೆ ಇದೆ. ಆದರೆ ಈ ಸಂಖ್ಯೆಯನ್ನು ಇನ್ನೂ ಅಂತಿಮವಾಗಿ ಸರ್ಕಾರ ಅಧಿಕೃತವಾಗಿ ಅನುಮೋದಿಸಿಲ್ಲ. ಮೊದಲ ಹಂತದಲ್ಲಿ ಸುಮಾರು 4 ರಿಂದ 5 ಹಡಗುಗಳು ನಿರ್ಮಾಣಕ್ಕೆ ಆದ್ಯತೆ ನೀಡುವ ಸಾಧ್ಯತೆ ಇದೆ. ಆದರೆ ಇದಕ್ಕೂ ಮೊದಲು ಯೋಜನೆ AON ಹಂತವನ್ನು ದಾಟಬೇಕು. ನಂತರ RFP, ತಾಂತ್ರಿಕ ಮೌಲ್ಯಮಾಪನ, ವಾಣಿಜ್ಯ ಮಾತುಕತೆ ಮತ್ತು ಅಂತಿಮ ಒಪ್ಪಂದದಂತಹ ಹಲವು ಹಂತಗಳು ಎದುರಾಗುತ್ತವೆ. ಆದ್ದರಿಂದ ಈಗಲೇ ಸ್ಟೀಲ್ ಕಟ್ಟಿಂಗ್ ಅಥವಾ ಮೊದಲ ಹಡಗಿನ ನಿರ್ಮಾಣ ಯಾವಾಗ ಆರಂಭವಾಗುತ್ತದೆ ಎಂದು ನಿಖರವಾಗಿ ಹೇಳುವುದು ಕಷ್ಟ. ಈಗ ಪ್ರಾಜೆಕ್ಟ್ 18 ಅನ್ನು ಗಮನಿಸುವವರಿಗೆ ಅತ್ಯಂತ ಮುಖ್ಯವಾದ ವಿಷಯ ಒಂದೇ, ಅದು ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ನಿಂದ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಂದರೆ AON ನ ಅನುಮೋದನೆ. ಈ ಅನುಮೋದನೆ ದೊರೆತರೆ ಪ್ರಾಜೆಕ್ಟ್ 18 ಅಧಿಕೃತ ಖರೀದಿ ಪ್ರಕ್ರಿಯೆಯತ್ತ ದೊಡ್ಡ ಹೆಜ್ಜೆ ಇಟ್ಟಂತಾಗುತ್ತದೆ. ಅದಾದ ನಂತರ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಹೊರಬರುವ ಸಾಧ್ಯತೆ ಹೆಚ್ಚುತ್ತದೆ. ಆಗ ಭಾರತೀಯ ಶಿಪ್ ಯಾರ್ಡ್ಸ್ಗಳು ಮತ್ತು ಸಂಬಂಧಿತ ತಂತ್ರಜ್ಞಾನ ಸಂಸ್ಥೆಗಳಿಗೆ ಯೋಜನೆಯ ನಿಖರ ಅವಶ್ಯಕತೆಗಳು ಸ್ಪಷ್ಟವಾಗುತ್ತವೆ. ಆದರೆ AON ಸಿಗುವವರೆಗೆ ಪ್ರಾಜೆಕ್ಟ್ 18 ಇನ್ನು ಪ್ಲಾನಿಂಗ್ ಮತ್ತು ಡಿಸೈನ್ ನ ಹಂತದಲ್ಲೇ ಇದೆ ಎಂದು ಪರಿಗಣಿಸಬೇಕು. ಹೀಗಾಗಿ ಪ್ರಾಜೆಕ್ಟ್ 18 ಕುರಿತು ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಘೋಷಣೆ ಬಂದರೂ ಮೊದಲು ಅದು DAC AON ಅನುಮೋದನೆ ಪಡೆದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ. ಅದರ ನಂತರ GRAC ಮತ್ತು MDL ನಿಂದ ಬರುವ ಅಧಿಕೃತ ಮಾಹಿತಿಯು ಪ್ರಮುಖವಾಗಲಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಾಜೆಕ್ಟ್ 18 ಮುಂದಿನ ಪೀಳಿಗೆಯ ಭಾರತೀಯ ಡೆಸ್ಟ್ರಾಯರ್ಸ್ ಗಳ ಕಾರ್ಯಕ್ರಮವಾಗಿದ್ದು, ಗಾತ್ರ, ಶಸ್ತ್ರಾಸ್ತ್ರ ಸಾಮರ್ಥ್ಯ, ಆಟೋಮೇಷನ್ ಮತ್ತು ಪ್ರೊಪಲ್ಷನ್ ಟೆಕ್ನಾಲಜಿ ದೃಷ್ಟಿಯಿಂದ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಉದ್ದೇಶ ಹೊಂದಿದೆ. ಆದರೆ ಈ ಮಹತ್ವಾಕಾಂಕ್ಷೆಯ ಯೋಜನೆ ಇನ್ನು ಅಂತಿಮ ಅನುಮೋದನೆಯ ಹಂತಕ್ಕೆ ಬಂದಿಲ್ಲ. GRAC ಸಂಸ್ಥೆ ನೀಡಿರುವ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಪ್ರಾಜೆಕ್ಟ್ 18 ಇನ್ನು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಸ್ಟೇಜ್ ನಲ್ಲಿದ್ದು ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ನ AON ಗಾಗಿ ಕಾಯುತ್ತಿದೆ. ಹೀಗಾಗಿ ಈಗ ಪ್ರಾಜೆಕ್ಟ್ 18 ನ ವಿಷಯದಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದದ್ದು ನಿರ್ಮಾಣ ಯಾವಾಗ ಆರಂಭವಾಗುತ್ತದೆ ಎಂಬುದಲ್ಲ, ಮೊದಲು AON ಯಾವಾಗ ಸಿಗುತ್ತದೆ, ಅದಾದ ನಂತರ RFP ಯಾವಾಗ ಹೊರಬರುತ್ತದೆ ಮತ್ತು ಅಂತಿಮವಾಗಿ ಯಾವ ಭಾರತೀಯ ಶಿಪ್ಯಾರ್ಡ್ ಕಂಪನಿ ಈ ಅತ್ಯಾಧುನಿಕ ಡೆಸ್ಟ್ರಾಯರ್ಸ್ ಗಳನ್ನು ನಿರ್ಮಿಸುತ್ತವೆ. ಈ 3 ಹಂತಗಳೇ ಪ್ರಾಜೆಕ್ಟ್ 18 ನ ಮುಂದಿನ ಪಯಣವನ್ನು ನಿರ್ಧರಿಸಲಿವೆ. ಭಾರತೀಯ ನೌಕಾಪಡೆ ತನ್ನ ಭವಿಷ್ಯದ ಸರ್ಫೇಸ್ ಕಂಬ್ಯಾಟೆಂಟ್ ಫ್ಲೀಟ್ ಅನ್ನು ಹೇಗೆ ರೂಪಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಜೆಕ್ಟ್ 18 ಖಂಡಿತವಾಗಿಯೂ ಗಮನಿಸಬೇಕಾದ ಪ್ರಮುಖ ಯೋಜನೆಯಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.